ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ CSK ಫ್ಯಾನ್ಸ್ಗಳು ಎಂಥ ನನ್ನ ಮಕ್ಕಳು ಅಂತಂದರೆ ನಿಜವಾಗ್ಲೂ ಹಲ್ಕ ನನ್ನ ಮಕ್ಕಳು ಗುರು. ಅಂದರೆ ತಿಂದು ತಟ್ಟೆನಲ್ಲಿ ಹುಚ್ಚು ಹೊಯ್ಯ ನನ್ನ ಮಕ್ಕಳು ಅಂತಂದರೆ ಈ CSK ಫ್ಯಾನ್ಗಳೇ ಅಂತ ಹೇಳ್ತೀನಿ. ಯಾಕಂತಂದರೆ ಅವ್ರ ತಲೆಯಲ್ಲಿರುವಂಥದ್ದು ಒಂದು ತಂಡವಾಗಿ ಇಡೀ ತಂಡನ ಸಪೋರ್ಟ್ ಮಾಡಬೇಕು ಅನ್ನೋದೆಲ್ಲ ಧೋನಿ 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 ಅಂದರೆ ಸಾಯ್ತವೆ ನನ್ನ ಮಕ್ಕಳು. ಧೋನಿಗೆ ಪ್ರೀತಿಸಿ ಮರಯ. ನಮಗೂ ಇಂಡಿಯನ್ ಕ್ರಿಕೆಟ್ ಅಂತ ಅಂದಾಗ ಒಂದು ಟೈಮಲ್ಲಿ ಧೋನಿ ದೊಡ್ಡ ಅಭಿಮಾನಿಗಳು ನಾವೆಲ್ಲನೂ. ಆದರೆ ಈ ರಂಜಿಗೆ ಅಂಧ ಅಭಿಮಾನ ಇರಬೇಕಾ ಅಂತ ಅಂದರೆ ಒಬ್ಬ ಪ್ಲೇಯರ್ಗೋಸ್ಕರ ಇನ್ನು ಉಳಿದಂಥ ಪ್ಲೇಯರ್ಗಳಿಗೆ ಒಂದು ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ನಡ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳ್ತಿರೋಂಥ. ನಾನು ಮೊನ್ನೆ ಮ್ಯಾಚ್ ಆಯ್ತಲ್ಲ ನೋಡಿದಾಗಿಂದ ಸಿಕ್ಕಾಪೇಟೆ ನನಗೆ ಬೇಜಾರಾಗಿದೆ. ಆ್ಯಂಡ್ ಏನು ಅಂತಂದರೆ ಫಸ್ಟು ಇನ್ಸಿಡೆಂಟ್ ಹೇಳ್ತೀನಿ. ಸೊ ಧೋನಿಗೆ ಏನು ಸ್ಟ್ರೈಕಿಗೆ ಬರ್ತಾರೆ, ಇನ್ನೊಂದು 4 ರನ್ ಬೇಕಿದ್ದಾಗ 9 ಬಾಲ್ಗೆ. ಆ್ಯಂಡ್ ಎಂಥ ಅಂದರೆ ಕಷ್ಟದ ಪರಿಸ್ಥಿತಿ ಇದ್ದಾಗಂತೂ ಬರಲ್ಲ. ಅಂದರೆ ಇನ್ನೇನು ಬಾಲ್ ಟು ಬಾಲ್ ಇಲ್ಲ ಅಂದರೆ ಬಾಲ್ ಜಾಸ್ತಿ ಅಂಥ ಟೈಮಲ್ಲಿ ಬರ್ತಾರೆ. ಬಟ್ ಯಾವಾಗ ಇವ್ರು ಬಂದರೂ ಕೂಡ ಅಲ್ಲಿ ರವೀಂದ್ರ ಜಡೇಜಾ ಔಟ್ ಆಗಿ ಹೋಗೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಗುರು. ಅವ್ರ ಧೋನಿ ಮೇಲೆ ಅಭಿಮಾನ ಇರಲಿ ಎಲ್ಲನೂ ಇರಲಿ, ಆದರೆ ರವೀಂದ್ರ ಜಡೇಜಾ ಏನು ಅನ್ಸಂಗಿಲ್ಲ. ಫಸ್ಟ್ ಆಫ್ ಆಲು ಆ ಮನುಷ್ಯ ಆಲ್ರೆಡಿ ನಿಮಗೆ ಎಷ್ಟು ಮ್ಯಾಚಸ್ಗಳನ್ನ ಗೆದ್ದುಕೊಟ್ಟಿದ್ದಾನೆ. ಆ್ಯಂಡ್ ಒಂದು ಫೈನಲೇ ಮ್ಯಾಚು ಅಹಮದಾಬಾದಲ್ಲಂಥ GT ಮೇಲೆ ಲಾಸ್ಟ್ 2 ಬಾಲ್ಗೆ 10 ರನ್ ಏನೋ ಬೇಕಿತ್ತು. ಆ ಟೈಮಲ್ಲಿ ಒಂದು ಬೌಂಡ್ರಿ 1 6 ಹೊಡೆಸಿ ಗೆದ್ದು ಕೊಟ್ಟಂತಹ ಮನುಷ್ಯ ಔಟಾಗಿ ಬರಬೇಕಾದ್ರೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತಂದರೆ ನೀವು ಎಂಥ ನನ್ನ ಮಕ್ಕಳಿರ್ಬೇಡ ನೀವು ಫ್ಯಾನ್ಸ್ಗಳು. ಆ್ಯಂಡ್ ದರಿದ್ರ ಅಂದರೆ ವರ್ಸ್ಟ್ ಕ್ರೌಡ್ ಇನ್ IPL ಹಿಸ್ಟ್ರಿನೇ ಅಂತ ಹೇಳ್ತೀನಿ. ಅದು ಚೆನ್ನೈ ಅವರು ನನಗನ್ಸುತ್ತೆ. ಆಫ್ಟರ್ ಬೇರೆಯವ್ರು ಬರ್ಬೋದು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಫಸ್ಟು ಅಂತ ಬಂದಾಗ ನನ್ನ ಪ್ರಕಾರ ಚೆನ್ನೈ ಕ್ರೌಡೇನೆ ದರಿದ್ರ ಕ್ರೌಡ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರು ಸುಮಾರು ಸರಿ ಇದೆ ಬಿಡಿ, ಡುಪ್ಲೆಸಿ ಮೇಲೆ ಬಾಟಲ್ ಎಸ್ದಿರೋವಂಥದ್ದು ಆ ಥರದ ಇನ್ಸಿಡೆಂಟ್ಗಳು ಸಿಕ್ಕಾಪಟ್ಟ ಇದೆ. ಬಟ್ ರವೀಂದ್ರ ಜಡೇಜಾ ಸುಮಾರು ವರ್ಷಗಳಿಂದ ನಿಮ್ಮ ಚೆನ್ನೈಗೋಸ್ಕರ ಆಡ್ತಿದ್ದಾನೆ, ಚೆನ್ನೈ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾನೆ, ಚೆನ್ನೈ ತಂಡದ ಮೇಲೆ. ಆ್ಯಂಡ್ ಪ್ರತಿ ಬಾರಿ ಕೂಡ ಪರ್ಫಾರ್ಮ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದರೆ ಆ ಮನುಷ್ಯ ಔಟಾಗಿ ಬರೋ ಟೈಮಲ್ಲಿ ನೀವು ಈ ರೇಂಜಿಗೆ ಸೆಲೆಬ್ರೇಟ್ ಮಾಡಿದ್ರೆ ಹೆಂಗೆ? ಆ್ಯಂಡ್ ನಾನು ಹೇಳೋವಂಥದ್ದು ಧೋನಿ ಬರಲಿ, ಧೋನಿ ಬಂದಾದಮೇಲೆ ಬೌಂಡ್ರಿ ಹೊಡೆದಾಗ ನೀವು ಎಷ್ಟು ಬೇಕಾದ್ರೂ ಕಿರ್ಚಾಡ್ರಿ ಇಲ್ಲ. ಬಟ್ ಅದು ಜಡೇಜಾ ಔಟಾಗಿ ಹೋಗೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತೀರಂತಂದರೆ ನಿಜವಾಗ್ಲೂ ನನಗೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಬ್ಬ ಆ್ಯಸ್ ಎ ಪ್ಲೇಯರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ನಮ್ಮಲ್ಲೂ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ ಅಥವಾ ಬೇರೆ ಪ್ಲೇಯರ್ ಔಟ್ ಆಗ್ತಾರೆ, ವಿರಾಟ್ ಕೊಹ್ಲಿ ಬರ್ತಾರೆ. ಮುಂಚೆ ಎಲ್ಲ 1 ಡನ್ ಬರೋರು, ಕ್ರಿಸ್ ಗೇಲ್ ಔಟ್ ಆಗ್ತಿದ್ರು. ಆ ಥರದಿದ್ದಾಗ ಈ ರೇಂಜಿಗೆಲ್ಲ ಇರಲಿಲ್ಲ ಗುರು. ನಾವು ಇಷ್ಟೊಂದೆಲ್ಲ ಅಂಧಾಭಿಮಾನ ಇಟ್ಕೊತಿರ್ಲಿಲ್ಲ ನಾವು. ಬಟ್ ಇದು ನಿಜವಾಗ್ಲೂ ವರ್ಸ್ಟ್ ಅಂತ ನನಗನ್ಸುತ್ತೆ. ಇದೊಂದು ಬೇಜಾರಾಗಿರೋವಂಥ ವಿಷಯ. ಆ್ಯಂಡ್ ಇದ್ರ ಜೊತೆಗೆ ಮೊನ್ನೆ ಮ್ಯಾಚಲ್ಲಿ ರಚಿನ್ ರವೀಂದ್ರ ಅವರು ಒಂದು 6 ಮೂಲಕ ಮ್ಯಾಚ್ನ ವಿನ್ ಮಾಡಿಸ್ತಾರೆ. ಧೋನಿ ಫ್ಯಾನ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಸಾಯ್ತಾ ಇದ್ದಾವೆ. ಅಂದರೆ ಧೋನಿಗೆ ಏನಕ್ಕೆ ಚಾನ್ಸ್ ಕೊಡಲಿಲ್ಲ ಲಾಸ್ಟ್ ಬಾಲ್ ಹೊಡಿಯೋಕ್ಕೆ ಅಂತ. ಎಂಥ ಅಯ್ಯೋ ದೇವ, ಇಂಥ ಫ್ಯಾನ್ಸ್ಗಳಂತೂ ನನ್ನ ಪ್ರಕಾರ ನಮ್ಮ RCBಗಂತೂ ಬೇಡ ಗುರು. ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ ಇಂಥ ಫ್ಯಾನ್ಸ್ಗಳು ಬೇಡ ನಮಗೆ ಅಂತ. ಅಂದರೆ ಒಬ್ಬ ವ್ಯಕ್ತಿ ಪೂಜೆ ಮಾಡುವಂಥದ್ದು ಎಷ್ಟು ಸರಿ. ಆ್ಯಂಡ್ ಧೋನಿ ಇವಾಗಂತೂ ಬರ್ತಿರೋದು 8ನೇ ಬ್ಯಾಟ್ಸ್ಮನು 9ನೇ ಬ್ಯಾಟ್ಸ್ಮನು ಬರ್ತಾವ್ರೆ. ರನ್ಸ್ಗಳೇನಾದರೂ ಜಾಸ್ತಿ ಇತ್ತು, ಬಾಲ್ಸ್ಗಳು ಕಡಿಮೆ ಇತ್ತು ಅಂದರೆ ಬೇರೆ ಬ್ಯಾಟ್ಸ್ಮನ್ ಅಶ್ವಿನ್ ಆಲ್ರೆಡಿ ಪ್ಯಾಡ್ ಹಾಕೊಂಡು ಕೂತಿದ್ರು. ಯಾವಾಗ ಇನ್ನೇನು ಬಾಲ್ಗಳು ಜಾಸ್ತಿ ಇದೆ, ರನ್ಗಳಿಲ್ಲ ಅಂತಂದಾಗ ಆವಾಗ ಬಂದುಬಿಡೋದು 19ನೇ ಓವರಲ್ಲಿ. ಆ್ಯಂಡ್ ಓಕೆ, ಅವ್ರದ್ದು ಸ್ಟ್ರಾಟಜಿ ಇರ್ಬೋದು, ಫೀಲ್ಡಲ್ಲಿ ಮಾಡ್ತೀವಿ ಬ್ಯಾಟ್, ಅದೆಲ್ಲ ಓಕೆ, ನನಗೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು. ಬಟ್ ಈ ಫ್ಯಾನ್ಸ್ಗಳು ಹೇಳ್ತಿರೋದು ನಾನು, ಬೇರೆ ಪ್ಲೇಯರ್ಗಳು ಕೂಡ ಅಷ್ಟೇ ಗೌರವ ಕೊಡಿ. ನಮ್ಮ RCB ನೋಡಿ ಕಲೀರಿ. ಇನ್ ಕೇಸ್ ನಮ್ಮಲ್ಲಿ ಯಾರಾದರೂ ಒಬ್ಬ ಆಕ್ಷನಲ್ಲಿ ಏನೋ ಸೆಲೆಕ್ಟ್ ಆದ, ಅವ್ನು ರಣಜಿ ಪ್ಲೇಯರೇ ಆಗಿರಲಿ, ಇನ್ ಕೇಸ್ ರಣಜಿ ಮ್ಯಾಚಲ್ಲಿ ನಡೀತಾ ಇದ್ರು ಕೂಡ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ. ಇದು RCB ಅಭಿಮಾನಿಗಳು ಅಂತಂದರೆ ಅದನ್ನು ನೋಡಿಬಿಟ್ಟು ಕಲಿಬೇಕು ಚೆನ್ನೈ ಫ್ಯಾನ್ಸ್ಗಳು. ಆ್ಯಂಡ್ ಇದ್ರ ಜೊತೆಗೆ ಖಲೀಲ್ ಅಹ್ಮದ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಮ್ಯಾಚಲ್ಲಿ ಏನು ಫಸ್ಟ್ ಓವರಲ್ಲಿ ಅಂತ ಅನಿಸುತ್ತೆ, ಅದೇನು ಬಾಲ್ ಟ್ಯಾಂಪರಿಂಗ್ ಅದು ಇದು ಅಂತೆಲ್ಲ ಏನು ನಡೀತಾ ಇದೆ. ಅವ್ರೇನೋ ಒಂದು ಎಕ್ಸ್ಚೇಂಜ್ ಮಾಡ್ಕೊತಾರೆ. ಜೇಬಲ್ಲಿ ಇರೋವಂಥದ್ದು ಖಲೀಲ್ ಅಹ್ಮದ್ ಋತುರಾಜ್ ಗಾಯಕ್ವಾಡ್ ಕೊಡ್ತಾರೆ. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಅವರು ಬಾಲ್ನ ಅವ್ರಿಗೆ ಕೊಡ್ತಾರೆ. ಬಾಲ್ ಟ್ಯಾಂಪರಿಂಗ್ ಮಾಡಿರ್ಬೋದು ಅಂತೆಲ್ಲ ಸುದ್ದಿಗಳು ಓಡಾಡ್ತಿದೆ. ಮೇ ಬಿ ಅದು ಬಾಲ್ ಟ್ಯಾಂಪರಿಂಗ್ ಮಾಡಲಿಕ್ಕಿಲ್ಲ ನನ್ನ ಪ್ರಕಾರ. ಯಾಕಂದರೆ ಫಸ್ಟ್ ಓವರಲ್ಲೇ ಯಾರೂ ಕೂಡ ಟ್ಯಾಂಪರಿಂಗ್ ಮಾಡಲ್ಲ, ಬಿಕಾಸ್ ಆಲ್ರೆಡಿ ಅದು ನಾರ್ಮಲಿ ನಾರ್ಮಲ್ ಸ್ವಿಂಗೇ ಆಗುತ್ತೆ ನ್ಯಾಚುರಲ್ ಆಗಿ. ಅದಕ್ಕೋಸ್ಕರ ಅದನ್ನ ಟ್ಯಾಂಪರಿಂಗ್ ಮಾಡೋವಂಥ ನೆಸೆಸಿಟಿ ಕೂಡ ಇರಲ್ಲ. ಬಟ್ ಆದರೂ ಕೂಡ ಏನು ಎಕ್ಸ್ಚೇಂಜ್ ಮಾಡ್ಕೊಂಡ್ರು, ಆಮೇಲೆ ಅವರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೆಂಗಿತ್ತು ಅಂತಂದರೆ ಏನೋ ಕದ್ದು ಮುಚ್ಚಿ ಮಾಡ್ಕೊಂಡಿರೋ ರೀತಿ ಇರುತ್ತೆ. ಅದಕ್ಕೆ ಒಂದು ಡೌಟ್ ಬರ್ತಿರುವಂಥದ್ದು. ಆಮೇಲೆ 2 ವರ್ಷ ಬ್ಯಾನ್ ಬೇರೆ ಆಗಿದ್ರಲ್ಲ ಇವರು. ಅದಾದಮೇಲೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಡೌಟ್ ಆಗಿದೆ. ಅದನ್ನ ಓಪನ್ ಆಗಿ ಕ್ಯಾಮ್ರಾ ಎದುರುಗಡೆ ಮಾಡ್ಕೋಬೋದಾಗಿ ಸುಮಾರು ಜನ ಹೇಳ್ತಿದ್ದಾರೆ. ಚಿಂಗಮ್ ಕೊಟ್ಟಿರ್ಬೋದು ಅಂತ ಹೇಳ್ತಾರೆ, ಆಮೇಲೆ ವಾಚ್ ಕೊಟ್ಟಿರ್ಬೋದು ಅಂತ ಹೇಳ್ತಾರೆ. ಆಮೇಲೆ ನಾರ್ಮಲಿ ಬಾಲರ್ಗಳು ಪ್ಲೇಯರ್ಗಳು ನಾರ್ಮಲಿ ಅಲ್ಲಿ ಯಾರೂ ವಾಚನ್ನು ಹಾಕ್ಕೊಳ್ಳೋದಿಲ್ಲ. ಮಾಮೂಲಿ ಅದು ಫಿಟ್ನೆಸ್ ಬ್ಯಾಂಡ್ ಹಾಕೊತಾರೆ, ಬಿಟ್ಟರೆ ವಾಚ್ ಯಾರು ಹಾಕೊಳ್ಳಲ್ಲ ನನಗೆ ಗೊತ್ತಿರೋಂಗೆ. ಬಟ್ ಚಿಂಗಮ್ ಏನಾದರೂ ಕೊಟ್ಟರೆ ಅದನ್ನು ಓಪನ್ ಆಗಿ ಕೊಡ್ಬೋದಿತ್ತು. ಅದನ್ನ ಕದ್ದು ಮುಚ್ಚಿ ಕೊಡುವಂಥದ್ದು ಏನಿತ್ತು ಅಂತ ಒಂದು ಡೌಟು. ಆಮೇಲೆ ಅದು ಕ್ಲಾರಿಟಿನೂ ಕಾಣಿಸ್ತಾ ಇಲ್ಲ. ಓಕೆ, ಅದು ಒಂದು ಇದಿದೆ. ಬಟ್ ನನ್ನ ಪ್ರಕಾರ ಟ್ಯಾಂಪರಿಂಗ್ ಇಲ್ಲ ಅಂತ ಅನ್ಕೊತೀನಿ. ಬಟ್ ಅದೇನು ಅನ್ನೋದನ್ನು ಮೇ ಬಿ ಅವರೇ ಕ್ಲಿಯರ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದರೆ ಸುಮ್ಮನೆ ಈ 2 ವರ್ಷ ಬ್ಯಾನು ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇದೆ. ಓಕೆ, ಇದೊಂದು ವಿಷಯ ಇತ್ತು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಅಂದರೆ 7ನೇ ಅದ್ಭುತ.
ರಾಯ್ಡು ಅವರು ಆರ್ ಸಿ ಬಿನ ಹೊಗಳ್ಬಿಟ್ಟವ್ರೆ ಒಂದು ಪೋಸ್ಟ್ ಮ್ಯಾಚ್ ಇದರಲ್ಲಿ. ಸೊ ಅಲ್ಲಿ ಏನಂತಂದರೆ ಆರ್ ಸಿ ಬಿ ಈ ಸಾರಿ ಒಂದೊಳ್ಳೆ ಸಾಲಿಡ್ ಟೀಮಾಗಿ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಆರ್ ಸಿ ಬಿ ಟೀಮು ಅಂತ. ಅಲ್ಲೇ ಕೂತಂತಹ ವರುಣ್ ಅರಣ್ ಅವರು ಫುಲ್ ನಗ್ತಾ ಇದ್ರು, ಸ್ವಲ್ಪ ಸ್ಮೈಲ್ ಕೊಡ್ತಾಯಿದ್ರು. ಸೊ ಅವಾಗ ರಾಯ್ಡು ಆ ಕಡೆ ತಿರುಗಿಬಿಟ್ಟು, ಯಾಕೆ ಸ್ಮೈಲ್ ಕೊಡ್ತಿದ್ಯಾ ವರುಣ್, ಏನು ಹೇಳ್ತೀಯ ನೀನು ಅಂತಂದಾಗ, ಸೊ ಇವತ್ತು ಯಾಕೋ ರಾಯ್ಡು ಅವರು ಆರ್ ಸಿ ಬಿ ಒಂಥರ ಆಡ್ತಿದ್ದಾರಲ್ಲ ಅಂತಂದಾಗ, ನಾನು ಯಾವಾಗಲೂ ಆರ್ ಸಿ ಬಿ ಅವನೇ ವರುಣ್ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು, ಕೆಲವು ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫ್ಯಾನ್ಸ್ಗಳು ನನ್ನ ಒಂದು ಸತ್ಯನ ಅರಿಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ನಗಾಡ್ತಾಯಿದ್ರು. ಸೊ ಅವಾಗ ಅಂದ್ಕೊಂಡೆ ಈ ಮನುಷ್ಯನಿಗೆ ಇವಾಗ ಬುದ್ಧಿ ಬಂತ ಅಂದ. ಯಾಕೆಂತಂದರೆ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ, ಸೊ ಅವನ ಒಂದು ಪೋಸ್ಟ್ಗಳು, ಅವನ ಒಂದು ಕಮೆಂಟ್ಗಳು ಆರ್ ಸಿ ಬಿ ಅಥವಾ ವಿರಾಟ್ ಕೊಹ್ಲಿ ಬಗ್ಗೆ, ಅದಾದಮೇಲೆ ನಾವೆಲ್ಲ ಯಾವ ರೀತಿಯಲ್ಲಿ ಚಾರ್ಜ್ ತೊಗೊಂಡಿದ್ದೀವಿ ಅಂತ ಅವನಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅಣ್ಣ ಸ್ವಲ್ಪ ಸೈಲೆಂಟಾಗಿ ಸೊ ಆರ್ ಸಿ ಬಿನ ಹೊಗಳ್ತಾ ಇದ್ದಾನೆ. ಸರಿ ಪರ್ಫಾರ್ಮ್ ಬೇರೆ ಸಖತ್ತಾಗಿ ಮಾಡಿಬಿಟ್ಟವ್ರೆ ನಮ್ಮವರು. ಸೊ ಏನಂದರೆ ನೆಗೆಟಿವ್ ಹುಡ್ಕಕ್ಕೆ ಏನೂ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಹೊಗಳ್ತಾವನೆ. ಇನ್ನೇನಾದರೂ ನೆಕ್ಸ್ಟ್ ಮ್ಯಾಚಲ್ಲಿ ಸಿ ಎಸ್ ಕೆ ಜೊತೆ ಸೋತ್ರೆ ಮತ್ತೆ ತಿರ್ಗಾ ಶುರು ಹಚ್ಕೊಂತಾನೆ. ಸೊ ನಾವು ಅವಾಗ ಶುರು ಹಚ್ಕೊಳ್ಳೋಣ. ಓಕೆ, ಸೊ ಇಷ್ಟಿತ್ತು. ಸೊ ಈ ಒಂದು 4 ಅಪ್ಡೇಟು ಸಿ ಎಸ್ ಕೆ ರಿಲೇಟೆಡು. ಆ್ಯಂಡ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಅಥವಾ ಯಾರೇ ಇರಲಿ ಅವರು, ಸೊ ಇಲ್ಲಿನ ಕರ್ನಾಟಕದಲ್ಲಿ ಇರೋರು ಸುಮಾರು ಜನ ಸಿ ಎಸ್ ಕೆ ಫ್ಯಾನ್ಗಳಿದ್ದಾರೆ. ನಿಮ್ಮ ಫ್ಯಾನ್ಸ್ಗಳಿಗೆ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಆ ಪ್ಲೇಯರ್ಗಳಿದಾರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಗೌರವ ಕೊಡೋದನ್ನು ಕಲೀರಿ. ಓಕೆ, ಅಟ್ಲೀಸ್ಟ್ ನಮ್ಮಿಂದನಾದರೂ ನೋಡ್ಬಿಟ್ಟು ಕಲೀರಿ ಯಾವ ರೀತಿಯಲ್ಲಿ ಪ್ಲೇಯರ್ಗಳಿಗೆ ಗೌರವ ಕೊಡಬೇಕು ಅಂತ. ಓಕೆ.